7 ಡೇಸ್ ಚಾಲೆಂಜನ್ನು ಯಾವ ರೀತಿ ಮಾಡ್ತೀನಿ ಏನಂತೇಳಿ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಇದು ನೋಡ್ರಿ ನನ್ನ 7 ಡೇಸ್ ಚಾಲೆಂಜಿನ ಫಸ್ಟ್ನೇ ದಿನದ ಲಾಗ್ ಆಗಿರ್ತದೆ ನೋಡ್ರಿ. ಇವತ್ತಿನ ವೆಯ್ಟ್ ಬಂದುಬಿಟ್ಟು ನೋಡ್ರಿ 71.50 ಐತಿ. ಆಲ್ರೆಡಿ ನೋಡ್ರಿ ನಾನು ಚಾಲೆಂಜನ್ನು ಮಾಡ್ತಾ ಇದ್ದೀನಿ ಅಂಥೇಳಿ ಲಾಸ್ಟ್ ವಿಡಿಯೋದೊಳಗೆ ಹೇಳಿದ್ದೆ. ನಾನು ಈ 7 ಡೇಸ್ ಚಾಲೆಂಜ್ ಒಳಗೆ ಯಾವ ರೀತಿ ಎಲ್ಲ ಇರ್ತದೆ ಅಂಥೇಳಿ ನಾನು ನಿಮ್ಮ ಜೊತೆ ಡೇ ಬೈ ಡೇ ಶೇರ್ ಮಾಡ್ಕೋತೀನಿ. ಈ ಒಂದು ಚಾಲೆಂಜ್ ಒಳಗೆ ನೋಡ್ರಿ ನಾನು ಬೆಳಗ್ಗೆ ಏನಂತ ಅಂದ್ರೆ ಸ್ಮೂತಿ ಟೈಪ್ ಏನಾದರೂ ತೊಗೋಬೇಕಂತ ಅಂದ್ಕೊಂಡಿನಿ. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು ನೋಡ್ರಿ, ಈ ರೀತಿ ತೊಗೋಬೇಕಂತ ಮಾಡಿದ್ದೀನಿ. ಫಸ್ಟ್ಗೆ ನೋಡ್ರಿ ಇಲ್ಲಿ ನಾನು ಖಾಲಿ ಹೊಟ್ಟೆ ಒಳಗೆ ಹಾಟ್ ವಾಟರ್, ಲೆಮನ್ನು ಆ್ಯಂಡ್ ಹಣ್ಣಿನ ತೊಗೊಂಡಿದ್ದೀನಿ. ಇದು ನೋಡ್ರಿ ನಾನು 4 ಮಂತ್ಸಿಂದ ಕೂಡ ಇದನ್ನೇ ತೊಗೋತಾ ಇದ್ದೀನಿ. ನಾನು ಬೇರೆ ವಾಟ್ರ್ ಇಲ್ಲ, ಯಾವಾಗಾದರೂ ಒಂದು ಸಲ ಚಿಯಾ ಸೀಡನ್ನ ಆ್ಯಡ್ ಮಾಡ್ಕೊತೀನಿ. ಇವಾಗ ನೋಡ್ರಿ ಇಲ್ಲಿ ಪಪ್ಪಾಯ ಸ್ಮೂತಿನ ಮಾಡ್ಕೊಂಡಿದ್ದೀನಿ. ಪಪ್ಪಾಯ, ಸ್ವಲ್ಪ ಹಾಲು ಮತ್ತು 1-2 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಮತ್ತು ನೋಡ್ರಿ ಈ ರೀತಿಯಾಗಿ ನಾನು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಈ ರೀತಿ ಗೋಡಂಬಿ ಹಾಕೋದ್ರಿಂದ ಏನಂತ ಅದು ತಿನ್ನಬೇಕಾದ್ರೆ ನೋಡ್ರಿ ಒಂಥರ ಟೇಸ್ಟ್ ಅನಿಸುತ್ತೆ. ಹಾಗಾಗಿ ನಾನು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಬೇರೆ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು ನೋಡ್ರಿ. ಈ ಪಪ್ಪಾಯ ಹಣ್ಣು ನೋಡ್ರಿ ನಮ್ಮ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಮಲಬದ್ಧತೆ ಏನಾದರೂ ಇತ್ತಂದ್ರೆ ಮತ್ತು ನಮ್ಮದು ಮೋಷನ್ ಏನಾದರೂ ಕ್ಲಿಯರ್ ಆಗ್ತಾ ಇದ್ದಿಲ್ಲ ಅಂದ್ರೆ ನೋಡ್ರಿ ಈ ಒಂದು ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಐತೆ ಅಂತ ಹೇಳ್ತೀನಿ. ಇವಾಗ ಸಮ್ಮರ್ ಇರೋದ್ರಿಂದ ನೋಡ್ರಿ ನಾವು ಪಪ್ಪಾಯ ತಿಂದ ಮೇಲೆ ಸಾಕಷ್ಟು ನೀರನ್ನು ಕುಡಿಬೇಕಾಗತ್ತೆ. ಯಾಕಂದ್ರೆ ಅದು ಹೀಟ್ ನೋಡ್ರಿ. ಹಾಗಾಗಿ ಈ ಸಮ್ಮರಲ್ಲಿ ನೋಡ್ರಿ ಜಾಸ್ತಿ ಅಂತಂದ್ರೆ 3-4 ಲೀಟ್ರ್ ನೀರಷ್ಟು ನಾವು ನೀರು ಕುಡಿಲೇಬೇಕಾಗತ್ತೆ ನೋಡ್ರಿ. ಅಂದ್ರೆ ನಮ್ಮದು ಬಾಡಿ ಹೀಟ್ ಆಗಂಗಿಲ್ಲ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಯಾವುದೇ ಒಂದು ಗಂಜಿ ಆಗಿರ್ಬೋದು ಅಥವಾ ಮಾಲ್ಟ್ ಆಗಿರ್ಬೋದು, ಈ ರೀತಿ ಜ್ಯೂಸಸ್ ಆಗಿರ್ಬೋದು ನೋಡ್ರಿ, ನಾವು ಯಾವಾಗಲೂ ಕೂಡ ನೋಡ್ರಿ ಒಮ್ಮೆ ನಾವು ಅದನ್ನು ಕುಡಿಬಾರ್ದು. ಯಾಕಂದ್ರೆ ಟೈಮ್ ತೊಗೊಂಡು ಸಾವಕಾಶವಾಗಿ ನಾವು ಅದನ್ನು ತೊಗೋಬೇಕಾಗುತ್ತೆ. ತಿನ್ನುವಂಥ ಪದಾರ್ಥನ ನಾವು ನೀರು ಮಾಡಿಕೊಂಡು ತಿನ್ನಬೇಕಾಗುತ್ತೆ ನೋಡ್ರಿ. ಈ ರೀತಿ ಕುಡಿಯುವಂಥ ಪದಾರ್ಥನ ನಾವು ಇವಾಗ ಹಿಂಗೆ ಅಗಿತಾ ನಾವು ಅದನ್ನು ತೊಗೋಬೇಕಾಗುತ್ತೆ. ಆಲ್ರೆಡಿ ನೋಡ್ರಿ ಅಂತ ಇಲ್ಲಿ 2 ಲೀಟ್ರಷ್ಟು ನೀರನ್ನು ನಾನು ಖಾಲಿ ಮಾಡಿದ್ದೀನಿ. ಸ್ಮೂತಿ ಅದು ಆದಮೇಲೆ ಸ್ನಾನ ಅದೆಲ್ಲನೂ ಆಯ್ತು ನೋಡ್ರಿ. ಬೆಳಗ್ಗೆ ಲೇಟ್ ಆಗಿತ್ತು, ಹಾಗಾಗಿ ನಾನು ಸ್ಮೂತಿ ತೊಗೊಂಡೆ, ಆಮೇಲೆ ಸ್ನಾನ ಅದೆಲ್ಲನೂ ಮಾಡಿದೆ. ಮತ್ತು ನೋಡ್ರಿ ಇಲ್ಲಿ ನಾನು 12 ಗಂಟೆ ಸುಮಾರು 1 ಕಪ್ಪಷ್ಟು ದ್ರಾಕ್ಷಿನ ತೊಗೊಂಡು ನೋಡ್ರಿ. ಇವಾಗ ಸೀಸನ್ ಯಾವುದೈತಲ್ಲ ಆ ಫ್ರೂಟನ್ನು ನೀವು ತೊಗೋಬೋದು. ಈ ಸೀಸನ್ ಒಳಗೆ ದ್ರಾಕ್ಷಿ, ಕಲ್ಲಂಗಡಿ ಹೆಚ್ಚಾಗಿ ಬರ್ತದೆ. ಹಾಗಾಗಿ ನಾನು ದ್ರಾಕ್ಷಿನ ತೊಗೊಂಡು ನೋಡ್ರಿ. ದ್ರಾಕ್ಷಿನ ನೋಡ್ರಿ ನೀವು ಫಸ್ಟಿಗೆ ಯೂಸ್ ಮಾಡಬೇಕಾಗಿತ್ತಂದ್ರೆ ಸ್ವಲ್ಪ ನೀರೊಳಗೆ ನೋಡ್ರಿ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಒಂದು ಅರ್ಧ ತಾಸು ಇಟ್ಬಿಟ್ಟು ನಾವು ಇದನ್ನು ತೊಗೋಬೇಕಾಗುತ್ತೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ದ್ರಾಕ್ಷಿ ಬೆಳಿಬೇಕಾದ್ರೆ ನೋಡ್ರಿ ಸಾಕಷ್ಟು ಕೆಮಿಕಲನ್ನು ಹಾಕಿರ್ತಾರೆ. ಹಾಗಾಗಿ ಇವಾಗ ನೋಡ್ರಿ ಮಕ್ಕಳಿಗೆ ಅದು ಏನು ಗೊತ್ತಾಗಿಲ್ಲ, ಸಡನ್ಲಿ ಅವರು ತಿಂದುಬಿಡ್ತಾರೆ. ತಂದ್ಗಳೇ ನೋಡ್ರಿ ನಾವು ಅದನ್ನು ವಾಶ್ ಮಾಡಿಟ್ಟಿ ಅಂದರೆ ಯಾವಾಗ ಬೇಕಾದರೂ ಅವರು ತೊಗೊಂಡು ತಿನ್ಬೋದು. ಇವಾಗ ನೋಡ್ರಿ ಮಧ್ಯಾಹ್ನ ಊಟ ನೋಡ್ರಿ ನಂದು ಏನೆಲ್ಲ ಐತಂದ್ರೆ ಕಿರ್ಸಲ್ಲಿ ಪಲ್ಯ ಮಾಡ್ಕೊಂಡಿದ್ದೆ ನೋಡ್ರಿ. ಕಿರ್ಸಲ್ಲಿ ಪಲ್ಯ, 2 ರೊಟ್ಟಿ, ಶೇಂಗಾ ಚಟ್ನಿ, ಸೌತೆಕಾಯಿ ಮತ್ತು ಗಜ್ಜರಿ, ಆಮೇಲೆ ಒಂದು 4 ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿದ್ದೆ. ಹಂಚು ಬಿಸಿ ಇತ್ತು, ಹಾಗೆ ಇಟ್ಬಿಟ್ಟಿದ್ದೆ. ಸ್ವಲ್ಪ ಅದು ಫ್ರೈ ಆಗಿದ್ದು ನೋಡ್ರಿ ಜಾಸ್ತಿ. ಆಮೇಲೆ ಇಲ್ಲಿ ಬೇಳೆ, ಪಾಲಕ್ ಸೊಪ್ಪು ಮತ್ತು ಸೌತೆಕಾಯಿ, ಗಜ್ಜರಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ದಾಲ್ ಥರ ಮಾಡ್ಕೊಂಡಿದ್ದೆ. 1 ಕಪ್ಪಷ್ಟು ಪುಳಿಯೋಗರೆನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಮೊಸರು ನೋಡ್ರಿ. ಇಷ್ಟು ನನ್ನ ಮಧ್ಯಾಹ್ನದ ಊಟ ನೋಡ್ರಿ. ನಮ್ಮ ಡಯಟ್ ಒಳಗೆ ನೋಡ್ರಿ ನಾವು ಸಾಕಷ್ಟು ವೆಜಿಟೇಬಲ್ಸ್ ಮತ್ತು ತಪ್ಪಲ್ ಪಲ್ಯನ ತೊಗೋಬೇಕಾಗುತ್ತೆ. ತಪ್ಪಲ್ ಪಲ್ಯನೂ ಕೂಡ ನೋಡ್ರಿ ನಮ್ಮ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದೆಲ್ಲರೂ ಕೂಡ ನೋಡ್ರಿ ನಾನು ಮಧ್ಯಾಹ್ನ ಊಟ ಆಗಿತ್ತು. ರೊಟ್ಟಿ ಬದಲಿಗೆ ಚಪಾತಿ ಕೂಡ ತೊಗೋಬೋದು. ಈ ರೀತಿಯಾಗಿ ನಾವು ಬ್ಯಾಲೆನ್ಸ್ ಫುಡ್ ತೊಗೊಳ್ಳೋದ್ರಿಂದ ನಮ್ಮದು ವೇಟ್ ಅನ್ನೋದು ತುಂಬಾ ಚೆನ್ನಾಗಿ ಲಾಸ್ ಆಗುತ್ತೆ ಅಂತ ಹೇಳ್ತೀನಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರಲ್ಲ ಈ ರೀತಿ ಮಾಡಿರಿ. ಸಡನ್ಲಿ ನೋಡ್ರಿ ನೀವು ಕಡಿಮೆ ಮಾಡ್ತಾನೆ ಬರಬೇಕಂತ ಏನಿಲ್ಲ. ನೀವೇನಾದರೂ 2 ರೊಟ್ಟಿ ತೊಗೋತಿದ್ರಂದ್ರೆ ಮುಂಚೆ, ಆಮೇಲೆ 1.5ಗೆ ಬರ್ಬೋದು. ಇಲ್ಲ ಅಂದರೆ ನೀವು 3 ತೊಗೋತಿದ್ರಂದ್ರೆ 2.5 ಮತ್ತು 2ಕ್ಕೆ ಹಿಂಗೆ ಬರ್ಬೋದು ನೋಡ್ರಿ. ಆಮೇಲೆ ನೋಡ್ರಿ ಇಲ್ಲಿ ಸಾಯಂಕಾಲ ನಾನು ಸ್ವಲ್ಪ ಅವಲಕ್ಕಿ ಚೂಡನ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿನ ಹಾಕ್ಕೊಂಡಿನಿ ಮತ್ತು 1 ಕಪ್ಪಷ್ಟು ನಾನು ಟೀ ತೊಗೊಂಡು ನೋಡ್ರಿ. ಟೀ ಬಿಡಬೇಕಂತ ಮಾಡೀನಿ, ಬಟ್ ಆಗ್ತಾಯಿಲ್ಲ. ನೋಡೋಣ, ಸಡನ್ಲಿ ಬಿಡೋದಕ್ಕೆ ಆಗಿಲ್ಲ ನೋಡ್ರಿ. ಆದರೂ ಕೂಡ ಟ್ರೈ ಮಾಡ್ತೀನಿ. ರಾತ್ರಿ ನೋಡ್ರಿ ಇದು ನಂದು ರಾಗಿ ಮಾಲ್ಟನ್ನು ಮಾಡ್ಕೊಂಡಿದ್ದೆ. ನಾನು ರಾಗಿ ಮಾಲ್ಟ್ ನೋಡ್ರಿ ನಾನು ಬೆಲ್ಲ ಹಾಕಿ ಮಾಡ್ಕೊಂಡಿದ್ದೆ. ಮತ್ತು ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಕೂಡ ಹಾಕ್ಕೊಂಡಿನಿ. ನಂಗೆ ಈ ರೀತಿ ಬಾದಾಮಿ, ಗೋಡಂಬಿ ಮಧ್ಯೆ ಸಿಗ್ತಾಯಿದ್ರೆ ಏನೋ ಒಂಥರ ಖುಷಿ ಅನ್ಸುತ್ತೆ ನೋಡ್ರಿ. ನನಗೆ ತಿನ್ನಬೇಕಂತ ಇಂಟ್ರೆಸ್ಟ್ ಭಾಳ ಬರ್ತದೆ. ಹಾಗಾಗಿ ನಾನು ಅದನ್ನು ಹಾಕ್ತಿರ್ತೀನಿ. ಮತ್ತು ಮನೆ ಒಳಗೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನೋಡ್ರಿ. ಡೇ 1 ನೋಡ್ರಿ 7 ಡೇಸ್ ಚಾಲೆಂಜ್ ಒಳಗೆ ನಂದು ಈ ರೀತಿ ಆಗಿತ್ತು. ರಾತ್ರಿ ಹೊತ್ತು ನಾನು ರಾಗಿ ಗಂಜಿನೇ ತೊಗೋಬೇಕಂತ ಮಾಡೀನಿ ಈ 7 ಡೇಸ್ ಚಾಲೆಂಜ್ ಒಳಗೆ. ನೋಡೋಣ್ರಿ ಹೆಂಗೆಲ್ಲ ಆಗುತ್ತೆ ಅಂಥೇಳಿ. ಏನೋ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ, ಏನಾದರೂ ಮಿಸ್ಟೇಕ್ ಬಂದೇ ಬರ್ತದೆ. ಲಾಸ್ಟ್ ಟೈಮ್ ಕೂಡ 21 ಡೇಸ್ ಚಾಲೆಂಜ್ ಒಳಗೆ ಏನೆಲ್ಲ ಮಿಸ್ಟೇಕ್ ಆಯ್ತು ಅಂತೂ ಕೂಡ ಹೇಳಿದ್ದೀನಿ ನೋಡ್ರಿ.
ನೋಡ್ತಾ ಇದ್ರಲ್ಲ ಈ ನನ್ನ ವೆಯ್ಟ್ ಲಾಸ್ ಜರ್ನಿ ಯಾವ ರೀತಿ ಹೊಂಟದಂಥೇಳಿ ತುಂಬಾ ಖುಷಿ ಆಗುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ ಇದು ನನ್ನ ಪಿಂಕ್ ಕಲರ್ ಸಾರಿ ಏನೈತಲ್ಲ ಅದು ರೀಸೆಂಟಾಗಿ ತೆಗ್ದಿರೋವಂಥ ಫೋಟೋ ನೋಡ್ರಿ. ಅದಂದ್ರೆ ಪಿಂಕ್ ಕಲರ್ ಮತ್ತು ಬ್ಲೂ ಬ್ಲೌಸ್ ಐತಲ್ಲ ಅದು ನೋಡ್ರಿ ರೀಸೆಂಟಾಗಿ ತೆಗ್ದಿರೋವಂಥ ಫೋಟೋ ಇದು. ನೆಕ್ಸ್ಟ್ ಇರೋದು ನೋಡ್ರಿ ಶ್ರಾವಣ ಮಾಸದೊಳಗೆ ಅಂದ್ರೆ ಎಕ್ಸಾಕ್ಟ್ ಡೇಟ್ ಏನಪ್ಪ ಅಂತಂದ್ರೆ ಆಗಸ್ಟ್ 31ಗೆ ತೆಗ್ದಿರೋವಂಥ ಫೋಟೋ ನೋಡ್ರಿ. ಇದು ನನ್ನ ಮಗಳ ಬರ್ತಡೇ ಇತ್ತು ಅವತ್ತು ತೆಗ್ದಿರೋಂಥ ಫೋಟೋ. ಆ ಫೋಟೋಕ್ಕೂ ಈ ಫೋಟೋಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಕಾಣಕತ್ತದಂತ ಹೇಳ್ತೇನೆ ನೋಡ್ರಿ. ನನಗಂತೂ ಅನಿಸಿದ ನಿಮಗೇನಂತ ಗೊತ್ತಿಲ್ಲ. ಅವಾಗಲೇ ನಾನು ಲಾಸ್ಟ್ ವಿಡಿಯೋದೊಳಗೆ ಹೇಳಿದ್ದೆ ನೋಡ್ರಿ, ನಾನು ಇಂಚಸ್ಸಿದ್ದು ನಾನು ನಿಮಗೆ ಹೇಳ್ತೇನೆ ಅಂಥೇಳಿ. ಮುಂಚೆ ನೋಡ್ರಿ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕಾ ಅಂತ ಅಂದ್ಕೊಂಡಾಗ ನನ್ನ ಇಂಚಸ್ ಎಷ್ಟಿತ್ತಪ್ಪ ಅಂಥೇಳಿ ನಾನಿವತ್ತು ಶೇರ್ ಮಾಡ್ತೀನಿ ನೋಡ್ರಿ. ಹಿಪ್ ಸೈಜ್ ನೋಡ್ರಿ 44 ಇತ್ತು, ಬಟ್ ಇವಾಗ ನಂದು 41 ಇಂಚ್ ಆಗ್ಯದ. ಟಮ್ಮಿ ಸೈಜು 44 ಇತ್ತು, ಇವಾಗ 40 ಆಗ್ಯದ. ಬಸ್ಟ್ ನೋಡ್ರಿ 42 ಇಂದ 39 ಆಗ್ಯದ. ವೇಸ್ಟು 40 ಇಂದ 38 ಇಂಚಸ್ ಆಗ್ಯದ ನೋಡ್ರಿ. ಮತ್ತು ಆರ್ಮ್ಸ್ ನೋಡ್ರಿ 14.5 ಇಂದ 12.5 ಆಗ್ಯದ ನೋಡ್ರಿ. ತುಂಬಾ ಇಂಚಸ್ ಲಾಸ್ ಆಗ್ಯದ ನೋಡ್ರಿ. ನೋಡ್ಬೋದು ನೀವು ಇಲ್ಲಿ ಫೋಟೋ ಒಳಗೆ ಚೇಂಜಸ್ ಕಾಣ್ತದೋ ಇಲ್ಲ ಅಂಥೇಳಿ ಹೇಳ್ರಿ. ಕೆಲವೊಂದಿಷ್ಟು ಜನ ಅಂತಾರೆ ಏನು ವೆಯ್ಟ್ ಲಾಸ್ ಮಾಡಿದರೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ನನ್ನ ಮನಸ್ಸಿಗೆ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ, ಇಂಚಸ್ ಕೂಡ ಆಗ್ತೈತೆ ಅಂತ ನನಗೆ ಅನ್ಸಾಕತ್ತೈತೆ ನೋಡ್ರಿ. ನಿಮಗೂ ಕೂಡ ಅನಿಸಿದ್ರೆ ಕಮೆಂಟ್ ಮಾಡಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಈ ನನ್ನ 7 ಡೇಸ್ ಚಾಲೆಂಜ್ ಒಳಗೆ ನೋಡ್ರಿ ಆಲ್ಮೋಸ್ಟ್ ನಾನು ರಾತ್ರಿ ಲೈಟಾಗಿ ಊಟನ ಮಾಡಬೇಕಂತ ಅಂದ್ಕೊಂಡೀನಿ ಮತ್ತು 8 ಒಳಗೆ ನಾನು ಡಿನ್ನರನ್ನು ಮುಗಿಸ್ಬೇಕಂತ ಮಾಡೀನಿ. ಯಾವುದೇ ಎಕ್ಸಸೈಸ್ ಇಲ್ಲದೆ ಮನೆ ಊಟನೇ ಮಾಡ್ಕೊಂಡ್ಬಿಟ್ಟು ಆರಾಮ್ಸೆ ನಾವು ವೆಯ್ಟ್ ಲಾಸ್ ಮಾಡ್ಕೋಬಹುದು ನೋಡ್ರಿ. ಯಾರಿಗೆಲ್ಲ ಇಷ್ಟ ಆಗಂಗಿಲ್ಲ ಈ ರೀತಿ ಡಯಟು, ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಯಾರೆಲ್ಲ ಡಯಟ್ ಮಾಡಬೇಕಂತ ಅಂದ್ಕೊಂಡಿದ್ದಿರಲ್ಲ ಎಲ್ಲರೂ ಕೂಡ ಡಯಟ್ ಮಾಡಿರಿ, ಫಾಲೋ ಮಾಡಿರಿ.